ಎಲ್ಲರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನೆಲ್ಗೆ ಮತ್ತೊಮ್ಮೆ ಸ್ವಾಗತ. ಆತ್ಮೀಯ ವಿದ್ಯಾರ್ಥಿಗಳೇ ಮತ್ತು ನನ್ನ ಸ್ನೇಹಿತರೆ, ಈ ಸಾಲಿನ ದ್ವಿತೀಯ PUC ಪರೀಕ್ಷೆ ಬದಲಾದ ಪ್ರಶ್ನೆ ಪತ್ರಿಕೆ ಕನ್ನಡ ವಿಷಯದ ಹೊಸ MCQ ಮಾದರಿಯ ಪ್ರಶ್ನೆ ಪತ್ರಿಕೆ ಉತ್ತರವನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೇನೆ. ನೀವು ನನ್ನ ಚಾನೆಲ್ಗೆ ಹೊಸಬರಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿಸ್ಕೊಂಡು ಬಿಡಿ. ಹಾಗೆ ಲಿಂಕ್ ಅನ್ನ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಬದಲಾದ ಪ್ರಶ್ನೆ ಪತ್ರಿಕೆಯ ಮಾದರಿ ಈ ರೀತಿ ಇದೆ. ಒಟ್ಟಿಗೆ ಉತ್ತರಿಸುವಂಥದ್ದು 3 ಗಂಟೆ 15 ನಿಮಿಷ. 15 ನಿಮಿಷ ಓದಲು ಅವಕಾಶ ಇದೆ, 3 ಗಂಟೆ ಉತ್ತರಿಸಲು ಅವಕಾಶ ಇದೆ. ಗರಿಷ್ಠ 100 ಅಂಕಗಳಿಗೆ ನೀವು ಉತ್ತರಿಸಬೇಕಾಗುತ್ತದೆ. ಇನ್ನು ಈ ಪ್ರಶ್ನೆ ಪತ್ರಿಕೆಯಲ್ಲಿ ಬರುವಂತಹ ಪ್ರಶ್ನೆಗಳು ಹೇಗಿವೆ ಅನ್ನೋದನ್ನು ನೋಡೋಣ. ಈ ವರ್ಷ ವಿಶೇಷವಾಗಿ ಬಹು ಆಯ್ಕೆಯ ಪ್ರಶ್ನೆಗಳು, ಹೊಂದಿಸಿ ಬರೆ ಮತ್ತು ಬಿಟ್ಟ ಸ್ಥಳ ತುಂಬಿಸಿ ಬರೆ ಇವಿಷ್ಟನ್ನು ಹೊಸದಾಗಿ ಸೇರಿಸಲಾಗಿದೆ. ಎಲ್ಲ ವಿದ್ಯಾರ್ಥಿಗಳು ಉತ್ತೀರ್ಣರಾಗಬೇಕು ಎಂಬ ಹಿತದೃಷ್ಟಿಯಿಂದ ಈ ಬದಲಾವಣೆಯನ್ನು ಮಾಡಲಾಗಿದೆ. ಈ ಬದಲಾವಣೆಗಳನ್ನು ಹೊರತುಪಡಿಸಿ 2 ಅಂಕಗಳ ಪ್ರಶ್ನೆಗಳು, 3 ಅಂಕಗಳ ಸಂದರ್ಭ, 4-5 ಸಾಲುಗಳ ಉತ್ತರವಿರುವಂತಹ 4 ಅಂಕಗಳ ಪ್ರಶ್ನೆಗಳು, ಹಾಗೆ 5 ಅಂಕಗಳ ಭಾವಾರ್ಥ, 12 ಅಂಕಗಳ ಭಾಷಾಭ್ಯಾಸ, ಹಾಗೆ 5 ಅಂಕಗಳ ಪ್ರಬಂಧ, 4 ಅಂಕಗಳ ಪತ್ರಲೇಖನ, 4 ಅಂಕಗಳ ಗಾದೆ ಮಾತುಗಳು ಎಂದಿನಂತೆ ಇವೆ. ಪ್ರೀತಿಯ ವಿದ್ಯಾರ್ಥಿಗಳೇ, ನಾನು ಈ ವಿಡಿಯೋದಲ್ಲಿ ಇವತ್ತು ಬಹು ಆಯ್ಕೆಯ ಪ್ರಶ್ನೆಗಳು, ಹೊಂದಿಸಿ ಬರೆ ಮತ್ತು ಬಿಟ್ಟ ಸ್ಥಳ ತುಂಬಿರಿ ಇವುಗಳಿಗೆ ಮಾತ್ರ ಉತ್ತರಿಸುವಂತಹ ಪ್ರಯತ್ನವನ್ನು ಮಾಡುತ್ತೇನೆ. ಮುಂದಿನ ವಿಡಿಯೋಗಳಲ್ಲಿ ಕನ್ನಡದ ಬೇರೆ ಬೇರೆ ಪ್ರಶ್ನೆ ಪತ್ರಿಕೆಗಳನ್ನು ವಿಸ್ತರಿಸ್ತಾ ಹೋಗ್ತೇನೆ. ಮೊದಲಿಗೆ ಈ ವರ್ಷ ಬಹು ಆಯ್ಕೆಯ ಪ್ರಶ್ನೆ, ಮೊದಲೇ ಹೇಳಿದ್ದೇನೆ, ಬಹು ಆಯ್ಕೆಯ ಪ್ರಶ್ನೆಗಳನ್ನು ಸೇರಿಸಿದ್ದಾರೆ. ಈ ಕೆಳಗಿನ ಪ್ರಶ್ನೆಗಳಿಗೆ ನೀಡಿರುವ ಉತ್ತರಗಳಲ್ಲಿ ಸರಿಯಾದುದನ್ನು ಆರಿಸಿ ಬರೆಯಿರಿ. ಒಟ್ಟು 10 ಅಂಕಗಳ ಪ್ರಶ್ನೆಗಳಿವೆ. 1ನೇದ್ದು, ರಾವಣನ ಎದುರು ಪ್ರತ್ಯಕ್ಷವಾದ ವಿದ್ಯಾದೇವತೆ ಯಾರು? ಈ ಪ್ರಶ್ನೆಗೆ ಒಟ್ಟು 4 ಆಯ್ಕೆಯ ಉತ್ತರಗಳನ್ನು ಕೊಟ್ಟಿದ್ದಾರೆ. 1 ಶಂಕಿನಿ ವಿದ್ಯೆ, ಮಂತ್ರವಿದ್ಯೆ, ಬಹುರೂಪಿಣಿ ವಿದ್ಯೆ, ಡಾಕಿನಿ ವಿದ್ಯೆ. ಉತ್ತರ ಬಹುರೂಪಿಣಿ ವಿದ್ಯೆ. 2ನೇದು, ಯಾರ ಕೈಯಲ್ಲಿ ದರ್ಪಣವಿದ್ದು ಫಲವಿಲ್ಲ? ಆಯ್ಕೆ ಹೀಗಿದೆ. 1ನೇದು ಮರ್ಕಟ, 2ನೇದು ಅಂಧಕ, 3ನೇದು ಹಂದೆ, 4ನೇದು ಚಂದಿರ. ಉತ್ತರ ಅಂಧಕ. ಇನ್ನು 3ನೇ ಪ್ರಶ್ನೆ ನೋಡೋಣ. ರಾಜಸಭೆಯೊಳಗೆ ದ್ರೌಪದಿಯನ್ನು ಒದೆದವರು ಯಾರು? ಉತ್ತರ ಈ ರೀತಿ ಇದೆ. ಅ ಕೀಚಕ, ಆ ವಲಲ, ಇ ವಿರಾಟರಾಜ, ಈ ಬೃಹನ್ನಡೆ. ಉತ್ತರ ಕೀಚಕ. ಇನ್ನು 4ನೇದು, ತೈಲ ತೀರಿದ್ದು ಹೇಗೆ ತಿಳಿಯುತ್ತದೆ? ಅ ದೀಪ ಆರಿದಾಗ, ಆ ಬತ್ತಿ ತೀರಿದಾಗ, ಈ ಕತ್ತಲಾದಾಗ, ಈ ಕಮಟು ವಾಸನೆ ಬಂದಾಗ. ಉತ್ತರ ದೀಪ ಆರಿದಾಗ. 5ನೇ ಪ್ರಶ್ನೆ, ಮಾರ್ಷನ ಜೊತೆಗಾರನ ಹೆಸರೇನು? ಅ ವಾಲ್ಪರೈ, ಆ ಕುದುರೆ, ಈ ಪುಣಚ್ಚಿ, ಈ ಆದಿವಾಸಿ. ಉತ್ತರ ಪುಣಚ್ಚಿ. 6ನೆಯ ಪ್ರಶ್ನೆ, ಸ್ಥಳೀಯ ಭಾಷೆ ಕಲಿಯದ ಅನ್ಯ ಭಾಷಿಕರು ಏನಾಗುತ್ತಾರೆ? ಅ ದೀಪ, ಆ ಬಾವಿಕಪ್ಪೆ, ಈ ದೂರವಾಗುತ್ತಾರೆ, ಈ ದ್ವೀಪ. ಉತ್ತರ ದ್ವೀಪ. 7ನೇ ಪ್ರಶ್ನೆ, ಕಲಾಂ ಅವರ ಆತ್ಮಚರಿತ್ರೆಯ ಹೆಸರೇನು? ಅ ವಿಂಗ್ಸ್ ಆಫ್ ಫೈರ್, ಆ ನೆನಪಿನ ದೋಣಿಯಲ್ಲಿ, ಈ ಕಲಾಂ ಮೇಷ್ಟ್ರು, ಈ ಚಂದ್ರಯಾನ. ಉತ್ತರ ವಿಂಗ್ಸ್ ಆಫ್ ಫೈರ್. 8ನೇ ಪ್ರಶ್ನೆ, ಕೃಷ್ಣೇಗೌಡರ ಆನೆ ಮೊದಲು ಯಾವ ಮಠದಲ್ಲಿತ್ತು? ಅ ಸಿದ್ಧಗಂಗಾ ಮಠ, ಆ ಸುತ್ತೂರು ಮಠ, ಈ ಆದಿಚುಂಚನಗಿರಿ ಮಠ, ಈ ಗೂಳೂರು ಮಠ. ಉತ್ತರ ಗೂಳೂರು ಮಠ. 9ನೆಯ ಪ್ರಶ್ನೆ, ಆನೆಯ ಮಾವುತನ ಹೆಸರೇನು? ಅ ವೇಲಾಯುಧ, ಆ ಕೃಷ್ಣೇಗೌಡ, ಈ ನಾಗರಾಜ, ಈ ಗೌರಿ. ಆನೆಯ ಮಾವುತನ ಹೆಸರು ವೇಲಾಯುಧ. ಇನ್ನು 10ನೆಯ ಪ್ರಶ್ನೆ, ಪೊಲೀಸರು ಏನೆಂದು ಮಹಜರು ಬರೆದುಕೊಂಡರು? ಅ ನಾಗರಾಜನ ಕೋವಿ ಸಿಕ್ಕಿದೆ, ಹೆಣ ಸಿಕ್ಕಿಲ್ಲ. ಆ ಕೊಡಲಿ ಕೊಡಲು ಸಾಧ್ಯವಿಲ್ಲ. ಈ
ವೆಪನ್ ಸರ್, ವೆಪನ್. ಈ ಯಾವುದೇ ಕೇಸ್ ಹಾಕುವುದಿಲ್ಲ. ಸರಿಯಾದ ಉತ್ತರ ಅ. ನಾಗರಾಜನ ಕೋವಿ ಸಿಕ್ಕಿದೆ, ಹೆಣ ಸಿಕ್ಕಿಲ್ಲ. ವಿದ್ಯಾರ್ಥಿಗಳೇ, ಈ ಬಹು ಆಯ್ಕೆಯ ಪ್ರಶ್ನೆಗಳಿಗೆ ನೀವು ಯಾವ ರೀತಿ ಉತ್ತರಿಸಬೇಕು ಅಂದರೆ, ನಿಮ್ಮ ಪಠ್ಯಪುಸ್ತಕದಲ್ಲಿ, ಕನ್ನಡ ಪಠ್ಯಪುಸ್ತಕದಲ್ಲಿ 1 ಅಂಕಗಳ ಪ್ರಶ್ನೆಗಳಿವೆ ನೋಡಿ. ಆ 1 ಅಂಕಗಳ ಪ್ರಶ್ನೆಗಳನ್ನು ಎಲ್ಲವನ್ನು ಓದಿಕೊಳ್ಳಿ. ಆವಾಗ ನಿಮಗೆ ಸುಲಭವಾಗುತ್ತದೆ. ಇನ್ನು ಆ ವಿಭಾಗದಿಂದ ಹೊಂದಿಸಿ ಬರೆಯಿರಿ 5 ಅಂಕಗಳ ಪ್ರಶ್ನೆಗಳು. ಇಲ್ಲಿ ಆ ವಿಭಾಗದಲ್ಲಿ ಒಂದು ಸಾಲಿನಲ್ಲಿ ನಿಮಗೆ ಯಾವುದೋ ಹೊಂದಿಸಿ ಬರೆಯಿರಿ ಇದುವರೆಗೆ ಹೈಸ್ಕೂಲಲ್ಲಿ ಕೂಡ ಇತ್ತು. ಅದೇ ರೀತಿ ಈಗ PUCಯಲ್ಲಿ ಕೂಡ ಮುಂದುವರಿದಿದೆ. 1ನೇ ಭಾಗದಲ್ಲಿ ಹೀಗೆ ಕೊಟ್ಟಿರ್ತಾರೆ. ಅ. ಪುಲಿಗೆರೆ ಸೋಮನಾಥ. ಆ. ಪುರಂದರದಾಸರು. ಈ. ಹಬ್ಬಲಿ ಅವರ ರಸಬಳ್ಳಿ. ಈ. ದಾರಾ ಬೇಂದ್ರೆ. ಉ. ಒಮ್ಮೆ ನಗುತ್ತೇವೆ. ಇನ್ನು ಅದರ ಎದುರು ಭಾಗದಲ್ಲಿ ಈ ರೀತಿ ಇದೆ. 1. ಗರತಿಯ ಹಾಡು. 2. ಮುಕ್ತ ಕಂಠ. 3. ಬಿ. ಸುಕನ್ಯಾ ಮಾರುತಿ. 4. ಸೋಮೇಶ್ವರ ಶತಕ. 5ನೇದು ಜಾಲಿಯ ಮರದಂತೆ. 6. ನನ್ನ ಜನಗಳು. ಇಲ್ಲಿ ಪುಲಿಗೆರೆಯ ಸೋಮನಾಥ ಕವಿ. ವಿದ್ಯಾರ್ಥಿಗಳೇ, ಈಗ ನೋಡಿ, ಹೊಂದಿಸಿ ಬರೆಯಿರಿ. ಪುಲಿಗೆರೆ ಸೋಮನಾಥ. ಇಲ್ಲಿ 4ನೇದು ಸೋಮೇಶ್ವರ ಶತಕ. ಆ. ಪುರಂದರದಾಸರು. 5ನೇದು ಜಾಲಿಯ ಮರದಂತೆ. ಈ. ಹಬ್ಬಲಿ ಅವರ ರಸಬಳ್ಳಿ. 1ನೇದು ಗರತಿಯ ಹಾಡು. ಈ. ದಾರಾ ಬೇಂದ್ರೆ 2ನೇದು ಮುಕ್ತಕಂಠ. ಉ. ಒಮ್ಮೆ ನಗುತ್ತೇವೆ 3ನೇದು ಬಿ. ಸುಕನ್ಯಾ ಮಾರುತಿ. ಆತ್ಮೀಯ ವಿದ್ಯಾರ್ಥಿಗಳೇ, ಒಂದು ನೆನಪಿನಲ್ಲಿ ಇಟ್ಟುಕೊಳ್ಳಿ. ನೀವು ನಿಮ್ಮ ಪಠ್ಯಪುಸ್ತಕದಲ್ಲಿರುವಂತಹ ಪರಿವಿಡಿ ಇದೆ ನೋಡಿ, ಪಾಠಗಳ ಹೆಸರು ಅಥವಾ ಕವಿತೆಗಳ ಹೆಸರು, ಅದರ ಎದುರುಗಡೆ ಬರೆದಂತಹ ಲೇಖಕರು, ಕವಿಗಳ ಹೆಸರನ್ನು ಬರೆದಿರ್ತಾರೆ. ಹಾಗೆ ಪಠ್ಯಪುಸ್ತಕದಲ್ಲಿ ಆಕರ ಗ್ರಂಥಗಳು ಅಂತ ಇವೆ. ಅವಷ್ಟನ್ನು ಓದಿಕೊಳ್ಳಿ. ಆವಾಗ ನಿಮಗೆ ಈ ಹೊಂದಿಸಿ ಬರೆಯಿರಿ ಇದರ ಉತ್ತರವನ್ನ ಬರೆಯುವಂಥದ್ದು ಸುಲಭವಾಗುತ್ತದೆ. ಹಾಗೂ ಅತಿ ಸುಲಭದಲ್ಲಿ 5 ಅಂಕಗಳನ್ನು ನೀವು ಪಡೆದುಕೊಳ್ಳುತ್ತೀರಿ. ಇನ್ನು ಈ ವಿಭಾಗದಲ್ಲಿ ಬಿಟ್ಟ ಸ್ಥಳಗಳಿಗೆ ಸರಿಯಾದ ಉತ್ತರವನ್ನು ಆರಿಸಿ ಬರೆಯಿರಿ. ಒಟ್ಟಿಗೆ 5 ಅಂಕಗಳ ಪ್ರಶ್ನೆಗಳಿವೆ. ಅಲ್ಲಿ ಬ್ರಾಕೆಟ್ನ ಒಳಗೆ 1, 2, 3, 4, 5 ಉತ್ತರಗಳನ್ನು ಕೊಟ್ಟಿರ್ತಾರೆ. ಇಲ್ಲಿ ಶಾಂಭವಿ, ವಾತ್ಸಾಯನ, ಸಿದ್ಲಿಂಗಿ, ಚಹ, ಸೀತಾ. ಇನ್ನು ಕ ಪ್ರಶ್ನೆ ನೋಡಿ. ಬಸಲಿಂಗನ ಹೆಂಡತಿಯ ಹೆಸರು ಡ್ಯಾಶ್. ಬಸಲಿಂಗನ ಹೆಂಡತಿಯ ಹೆಸರು ಸಿದ್ಲಿಂಗಿ. ಚ. ಅದೃಷ್ಟದ ಪ್ರಶ್ನೆ ಬಂದಾಗ ಲೇಖಕಿಗೆ ಡ್ಯಾಶ್ ನೆನಪಾಗುತ್ತಾರೆ. ಅದೃಷ್ಟದ ಪ್ರಶ್ನೆ ಬಂದಾಗ ಲೇಖಕಿಗೆ ಸೀತಾ ನೆನಪಾಗುತ್ತಾರೆ. ಟ. ಧಣಿಗಳ ಮನೆಯ ಪಕ್ಕದಲ್ಲಿ ಹರಿಯುತ್ತಿದ್ದ ಹೊಳೆ ಡ್ಯಾಶ್. ಧಣಿಗಳ ಮನೆಯ ಪಕ್ಕದಲ್ಲಿ ಹರಿಯುತ್ತಿದ್ದ ಹೊಳೆ ಶಾಂಭವಿ. ಈ. ಶೇಷನು ರಾಮಾಯಣದ ಕಥೆಯನ್ನು ಡ್ಯಾಶ್ನಿಗೆ ಹೇಳಿದ. ಶೇಷನು ರಾಮಾಯಣದ ಕಥೆಯನ್ನು ವಾತ್ಸಾಯನನಿಗೆ ಹೇಳಿದ. ಇನ್ನು ಈ. ಕಲಿಯುಗದ ಅಮೃತ ಡ್ಯಾಶ್. ಕಲಿಯುಗದ ಅಮೃತ ಚಹಾ. ವಿದ್ಯಾರ್ಥಿಗಳೇ, ಇವಿಷ್ಟು 20 ಅಂಕಗಳ ಪ್ರಶ್ನೆಗಳು. ಇಂತಹ ಪ್ರಶ್ನೆಗಳನ್ನು ನಾನು 2-3 ಪ್ರಶ್ನೆ ಪತ್ರಿಕೆಯಿಂದ ಎತ್ತಿಕೊಂಡಿದ್ದೇನೆ. ಮುಂದಿನ ಪ್ರಶ್ನೆ ಪತ್ರಿಕೆಯಲ್ಲಿ ಯಾವೆಲ್ಲ ಪ್ರಶ್ನೆಗಳು ಬಂದಿವೆ ಅನ್ನೋದನ್ನ ನೋಡೋಣ. ವಿದ್ಯಾರ್ಥಿಗಳೇ, ಇನ್ನೊಂದು ಪ್ರಶ್ನೆ ಪತ್ರಿಕೆಯನ್ನ ನೋಡೋಣ. ಇದರಲ್ಲಿಯೂ ಕೂಡ ಬಹು ಆಯ್ಕೆ ಪ್ರಶ್ನೆ ವಿಭಾಗವನ್ನ ನಾನು ನಿಮಗೆ ಓದಿ ಹೇಳ್ತಾ ಇದ್ದೇನೆ. ಈ ಕೆಳಗಿನ ಪ್ರಶ್ನೆಗಳಿಗೆ ನೀಡಿರುವ ಉತ್ತರಗಳಲ್ಲಿ ಸರಿಯಾದುದನ್ನು ಆರಿಸಿ ಬರೆಯಿರಿ. 1ನೇ ಪ್ರಶ್ನೆ. ರಾವಣನಿಗೆ ಯಾರ ಬಗ್ಗೆ ವೈರಾಗ್ಯ ಮೂಡಿತು? ಅ. ರಾಮನ ಬಗ್ಗೆ. ಆ. ಲಕ್ಷ್ಮಣನ ಬಗ್ಗೆ. ಈ. ಸೀತೆಯ ಬಗ್ಗೆ. ಈ. ಬಹುರೂಪಿಣಿ ಬಗ್ಗೆ. ರಾವಣನಿಗೆ ಸೀತೆಯ ಬಗ್ಗೆ ವೈರಾಗ್ಯ ಮೂಡಿತು. ಉತ್ತರ ಇದು. ಇನ್ನು 2ನೇ ಪ್ರಶ್ನೆ. ಯಾವುದರಿಂದ ಪರಿಮಳವನ್ನು ಅರಿಯಬಹುದು?
ಅ ಹಣ್ಣು, ಆ ಕಾಯಿ, ಈ ಹೂವು, ಈ ಎಲೆ. ಉತ್ತರ ಹೂವು ಅಥವಾ ಪುಷ್ಪ. ಮೂರನೇ ಪ್ರಶ್ನೆ, ಅರಣ್ಯವಾಸದಲ್ಲಿದ್ದಾಗ ದ್ರೌಪದಿಯನ್ನು ಎಳೆದೊಯ್ದವರು ಯಾರು? ಅ ಕೀಚಕ, ಆ ಸೈಂಧವ, ಈ ದುರ್ಯೋಧನ, ಈ ಕರ್ಣ. ಉತ್ತರ ಸೈಂಧವ. ನಾಲ್ಕನೇದು, ಎಣ್ಣೆಯಲ್ಲಿ ನೆನೆದ ಬತ್ತಿ ಹೇಗೆ ಕಾಣುತ್ತದೆ? ಅ ಜೇಡದ ಹಾಗೆ, ಆ ಮಗುವಿನ ಹಾಗೆ, ಈ ಭಕ್ತನ ಹಾಗೆ, ಈ ಯೋಗಿಯ ಹಾಗೆ. ಉತ್ತರ ಭಕ್ತನ ಹಾಗೆ. ಈಗ ಐದನೆಯ ಪ್ರಶ್ನೆ, ಕೆಂಪು ಪಟ್ಟಿಗೆ ಸೇರಿದ ಪ್ರಾಣಿ ಯಾವುದು? ಅ ವಿಷಲಿಂಗ್, ಆ ಸಿಂಹ, ಈ ಸಿಂಹಬಾಲದ ಕೋತಿ, ಈ ಹುಲಿ. ಕೆಂಪು ಪಟ್ಟಿಗೆ ಸೇರಿದ ಪ್ರಾಣಿ ಸಿಂಹಬಾಲದ ಕೋತಿ. ಆರನೇ ಪ್ರಶ್ನೆ, ನಮ್ಮ ದೇಶದಲ್ಲಿ ಖಿಲವಾಗಿ ಹೋದ ಧರ್ಮ ಯಾವುದು? ಅ ಜೈನ, ಆ ಹಿಂದೂ, ಈ ಬೌದ್ಧ, ಈ ಮುಸ್ಲಿಂ. ಉತ್ತರ ಬೌದ್ಧ. ಈಗ ಏಳನೆಯ ಪ್ರಶ್ನೆ, ಅಗತ್ಯ ಮಾಹಿತಿಯನ್ನು ಕ್ರೋಢೀಕರಿಸಿರುವ ಸೂಕ್ಷ್ಮ ಎಲೆಕ್ಟ್ರಾನಿಕ್ ಸಾಧನ. ಅ ಮೊಬೈಲ್, ಆ ಚಾರ್ಜರ್, ಈ ಚಿಪ್, ಈ ಸ್ಪೀಕರ್. ಇದರ ಉತ್ತರ ಚಿಪ್. ಈಗ ಎಂಟನೆಯ ಪ್ರಶ್ನೆ, ರಹಮಾನ್ ಐ ವಿಟ್ನೆಸ್ ಎಂದು ಯಾರನ್ನು ತೋರಿಸಿದನು? ಅ ಪುಟ್ಟಯ್ಯ, ಆ ಜಬ್ಬಾರ್, ಈ ಜುಬೇದ, ಈ ದುರ್ಗಪ್ಪ. ಉತ್ತರ ಜುಬೇದ. ಈಗ ಒಂಬತ್ತನೆಯ ಪ್ರಶ್ನೆ, ಮುನ್ಸಿಪಾಲ್ಟಿ ಪ್ರೆಸಿಡೆಂಟರ ಹೆಸರೇನು? ಅ ರಹಮಾನ್, ಆ ಖಾನ್ ಸಾಹೇಬ್, ಈ ಜಬ್ಬಾರ್, ಈ ರಸೂಲ್. ಉತ್ತರ ಖಾನ್ ಸಾಹೇಬ್. ಈಗ ಹತ್ತನೆಯ ಪ್ರಶ್ನೆ, ರೇಂಜರ್ ಆನೆಗೆ ಶೂಟ್ ಮಾಡುವಂತೆ ಯಾರಿಗೆ ಸೂಚಿಸಿದರು? ಅ ಗಾರ್ಡ್ ರಾಮಪ್ಪ, ಆ ಫಾರೆಸ್ಟರ್ ನಾಗರಾಜ, ಈ ಖಾನ್ ಸಾಹೇಬ್, ಈ ಸುಬ್ಬಣ್ಣ. ಉತ್ತರ ಫಾರೆಸ್ಟರ್ ನಾಗರಾಜ. ಪ್ರೀತಿಯ ವಿದ್ಯಾರ್ಥಿಗಳೇ, ಆ ಹೊಂದಿಸಿ ಬರೆಯಿರಿ. 5 ಅಂಕಗಳ ಹೊಂದಿಸಿ ಬರೆಯಿರಿ. ನೋಡಿಕೊಳ್ಳಿ. ಆ ಕುಮಾರವ್ಯಾಸ, ಆ GS ಶಿವರುದ್ರಪ್ಪ, ಈ KS ನಿಸಾರ್ ಅಹಮದ್, ಈ ಲಲಿತಾ ಸಿದ್ದಬಸವಯ್ಯ, ಉ ಟಿ ಯಲ್ಲಪ್ಪ. ಎದುರು ಭಾಗದಲ್ಲಿ ಈಗ ಕುಮಾರವ್ಯಾಸ, ಇನ್ನು ಹುಟ್ಟದೇ ಇರಲಿ ನಾರಿಯರು ಎನ್ನವಲು. GS ಶಿವರುದ್ರಪ್ಪ, ತೆರೆದ ದಾರಿ. KS ನಿಸಾರ್ ಅಹಮದ್, ವ್ಯಕ್ತಿಪರ ಕವನಗಳು. ಲಲಿತಾ ಸಿದ್ದಬಸವಯ್ಯ, ಒಂದು ಹೂ ಹೆಚ್ಚಿಗೆ ಇಡುತ್ತೀನಿ. ಟಿ ಯಲ್ಲಪ್ಪ, ಚಿಟ್ಟೆ ಮತ್ತು ಜೀವಯಾನ. ಮುಂದೆ ಬಿಟ್ಟ ಸ್ಥಳಗಳಿಗೆ ಸರಿಯಾದ ಉತ್ತರವನ್ನು ಆರಿಸಿ ಬರೆಯಿರಿ. 5 ಅಂಕಗಳ ಪ್ರಶ್ನೆಗಳು. ಬ್ರಾಕೆಟ್ನ ಒಳಗೆ ಉತ್ತರ ಈ ರೀತಿ ಇದೆ: ಬೆಳ್ಳಿ ಲೋಟ, ಕಿಡ್ನಿ ಸ್ಟೋನ್, ಚಂದ್ರಭವನ, ಅಣ್ಣಾಮಲೈ, ಮಾನಸಿಕ. ಕ ಬಸಲಿಂಗನ ಕಾಯಿಲೆ ದೇಹದ ಮಟ್ಟದಿಂದ ಡ್ಯಾಶ್ ಸ್ತರವನ್ನು ತಲುಪತೊಡಗಿತು. ಬಸಲಿಂಗನ ಕಾಯಿಲೆ ದೇಹದ ಮಟ್ಟದಿಂದ ಮಾನಸಿಕ ಸ್ತರವನ್ನು ತಲುಪತೊಡಗಿತು. ಚ ಲೇಖಕಿಯ ಪತಿ ಡ್ಯಾಶ್ ತೊಂದರೆಯಿಂದ ಬಳಲಿದರು. ಲೇಖಕಿಯ ಪತಿ ಕಿಡ್ನಿ ಸ್ಟೋನ್ ತೊಂದರೆಯಿಂದ ಬಳಲಿದರು. ಇನ್ನು ಟ ಧಣಿಗಳ ದಾಂಪತ್ಯಕ್ಕೆ ಡ್ಯಾಶ್ ಮೂಕ ಸಾಕ್ಷಿಯಾಗಿತ್ತು. ಧಣಿಗಳ ದಾಂಪತ್ಯಕ್ಕೆ ಬೆಳ್ಳಿ ಲೋಟ ಮೂಕ ಸಾಕ್ಷಿಯಾಗಿತ್ತು. ತ ಕಲಾಂ ಅವರು ಡ್ಯಾಶ್ ವಿಶ್ವವಿದ್ಯಾಲಯದಲ್ಲಿ ಸಂದರ್ಶಕ ಪ್ರೊಫೆಸರ್ ಆಗಿದ್ದರು. ಕಲಾಂ ಅವರು ಅಣ್ಣಾಮಲೈ ವಿಶ್ವವಿದ್ಯಾಲಯದಲ್ಲಿ ಸಂದರ್ಶಕ ಪ್ರೊಫೆಸರ್ ಆಗಿದ್ದರು. ಪ ಲೇಖಕರು ಹೇಳುವ ಹಳ್ಳಿಯ ಹೋಟೆಲಿನ ಹೆಸರು ಡ್ಯಾಶ್. ಲೇಖಕರು ಹೇಳುವ ಹಳ್ಳಿಯ ಹೋಟೆಲಿನ ಹೆಸರು ಚಂದ್ರಭವನ. ವಿದ್ಯಾರ್ಥಿಗಳೇ, 20 ಅಂಕಗಳ ಪ್ರಶ್ನೆಗಳು, ಬಹು ಆಯ್ಕೆಯ ಪ್ರಶ್ನೆಗಳು. ಹೊಂದಿಸಿ ಬರೆಯಿರಿ ಹಾಗೂ ಬಿಟ್ಟ ಸ್ಥಳ ತುಂಬಿಸಿರಿ ಅನ್ನುವಂತಹ ಏನೆಲ್ಲ ಪ್ರಶ್ನೆಗಳು ಇವೆಯೋ ಅವುಗಳಿಗೆ ಉತ್ತರ ಸಮೇತವಾಗಿ ಉತ್ತರಿಸುವಂತಹ ಪ್ರಯತ್ನವನ್ನ ಮಾಡಿದ್ದೇನೆ. ಇನ್ನು ಮುಂದಿನ ವಿಡಿಯೋದಲ್ಲಿ ಇನ್ನಷ್ಟು ಪ್ರಶ್ನೆಗಳನ್ನು ನಿರೀಕ್ಷಿಸಿ. ಮೊದಲೇ ಹೇಳಿದ ಹಾಗೆ ಹೊಸಬರಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಶೇರ್ ಮಾಡಿ.
ಮತ್ತೊಂದು ವಿಡಿಯೋದೊಂದಿಗೆ ಇನ್ನೊಮ್ಮೆ ನಿಮ್ಮ ಜೊತೆ. ಅಲ್ಲಿಯವರೆಗೆ ನಮಸ್ಕಾರ.